ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ ಎಷ್ಟು ಚಂದ ಹೂಗಳು, ಒಂದಕ್ಕಿಂತ ಒಂದು ಕಲರ್ಫುಲ್ ಫ್ಲವರ್ಸು. ಸೇವಂತಿಗೆ, ಡೇರೆ ಅಂತೂ ಮಳೆಗಾಲದಲ್ಲಿ ಆಗಿರುತ್ತೆ. ಆದರೆ ಅದೀಗ ನಾನು ವೀಡಿಯೋ ಮಾಡಿಲ್ಲ, ಹಾಗೆ ಫೋಟೋ ಹಾಕ್ತಾಯಿದ್ದೀನಿ. ನೋಡಿ ಸೇವಂತಿಗೆ ಹೂಗಳು ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂದಕ್ಕಿಂತ ಒಂದು ಚೆನ್ನಾಗಿರೋದು. ದೀಪಾವಳಿ ನಂತರ ತುಂಬಾ ವೆರೈಟಿ ಸೇವಂತಿಗೆ ಹೂಗಳು ಬಿಡುತ್ತೆ ನಮ್ಮೂರಲ್ಲಿ. ಗಾರ್ಡನ್ ನೋಡಿ, ಕಲರ್ ಎಷ್ಟೊಂದು ಕಲರ್, ಅದು ಹೇಳೋಕ್ಕಾಗಲ್ಲ. ಎಲ್ಲ ಕಲರ್ ಇದೆ, ರೆಡ್ಡು, ಯೆಲ್ಲೋ, ವೈಟು, ಪಿಂಕು. ತುಂಬಾ ಚೆನ್ನಾಗಿರೋ ಸೇವಂತಿಗೆ ಹೂಗಳು. ಇದು ನಮ್ಮ ಮನೆಯಲ್ಲಿ ಆಗಿರುವಂಥದ್ದು. ನಮ್ಮ ಮನೆ ಅಂದರೆ ನನ್ನ ತಂಗಿ ಮನೆ, ಅಲ್ಲಿ ಆಗಿರುವಂಥದ್ದು. ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಸ್ವಲ್ಪ ಒಣಗೋಗಿದೆ, ಅಂದರೆ ಕೆಲವೊಂದು ಹೂಗಳು, ಅಂದರೆ ಈಗ ಒಂದು ತಿಂಗಳದ ಹಿಂದೆ ಎಲ್ಲ ಇನ್ನೂ ಜಾಸ್ತಿ ಹೂ ಬಿಟ್ಟಿತ್ತು ಫ್ರೆಂಡ್ಸ್. ಈಗ ಸ್ವಲ್ಪ ಒಂದೊಂದು ಒಣಗ್ತಾ ಬಂದಿದೆ. ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದರೆ ಗಿಡದ ಮೇಲೆ ಈ ಥರ ಹೂವು ಅರಳ್ಕೊಂಡು ನಿಂತ್ಕೊಂಡಾಗ ಎಂಥ ಚೆನ್ನಾಗಿರುತ್ತೆ, ಮನಸ್ಸು ಎಷ್ಟು ಪ್ರಫುಲ್ಲವಾಗಿರುತ್ತೆ ಅಲ್ವಾ. ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ನಿಲ್ಲೋಣ ಅನಿಸುತ್ತೆ ಹೂವಿನ ಜೊತೆನೇ. ನನಗಂತೂ ತುಂಬ ಇಷ್ಟ ಈ ಥರದ್ದು ಫ್ಲವರ್ಸ್ ಎಲ್ಲ ನೋಡಿದರೆ. ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಹೇಗಿದೆ ಅಂತ, ನೀವು ಎಂಜಾಯ್ ಮಾಡಿ ಈ ಹೂಗಳನ್ನು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮುಂದೇನು ಮಾತಾಡಲ್ಲ, ನೀವೇ ನೋಡಿಕೊಂಡು ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ಯಾರೇ ಆದರೂ ಅರ್ಧ ನೋಡಬೇಡಿ. ಎಷ್ಟು ಚೆನ್ನಾಗಿರೋ ಹೂಗಳನ್ನು, ಎಲ್ಲ ಹೂಗಳನ್ನು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ. ಒಂದಕ್ಕಿಂತ ಒಂದು ಹೂಗಳು, ಕಲರು, ವೆರೈಟಿ ಫ್ಲವರ್ಸು. ಇದು ಡೇರೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಸೇವಂತಿಗೆಗಳು ಕಲರು, ವೆರೈಟಿ ಸೇವಂತಿಗೆ ನೋಡಿದ್ರಿ ಅಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ.